ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ ನಿಮಗೆ ಮತ್ತು ಈ ಚಾನಲಲ್ಲಿ ಗೃಹಲಕ್ಷ್ಮಿಯ 6ನೇ ಕಂತಿನ ಹಣವನ್ನು ಇನ್ನೂ ಯಾರಿಗೆ ಅಕೌಂಟಿಗೆ ಬಂದಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ನಮ್ಮ ಚಾನಲನ್ನು ಮೊದಲನೇ ಸಾರಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹೀಗೆ ನಾವು ಹೊಸ ವಿಡಿಯೋಗಳನ್ನು ಹಾಕುವುದರಿಂದ ಮೊದಲು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತದೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನು ಸ್ಟಾರ್ಟ್ ಮಾಡೋಣ. ಹೌದು ಗೆಳೆಯರೇ, ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಕೂಡ ದಿನಾಂಕ 8/2/2024 ಜಮಾವನ್ನು ಆಗಿದೆ. ನಿಮಗೆ ನಾನು ಪ್ರೂಫ್ ಸಮೇತ ಒಂದು ಫೋಟೋವನ್ನು ಹಾಕಿರ್ತೀನಿ ನೋಡಿ. ಇನ್ನು ಒಬ್ಬೊಬ್ಬರಿಗೆ 5ನೇ ಕಂತಿನ ಹಣವನ್ನು ಕೂಡ ಜಮಾವನ್ನು ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಮತ್ತು 6ನೇ ಕಂತಿನ ಹಣವನ್ನು ಕೂಡ ಇನ್ನೂ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ 5ನೇ ಮತ್ತು 6ನೇ ಕಂತಿನ ಹಣವನ್ನು ಕೂಡ ಟೋಟಲ್ ಆಗಿ 4,000 ರೂಪಾಯಿಯನ್ನು ನಾಳೆ ಆದರೂ ಖಂಡಿತವಾಗಿಯೂ ಬಂದೇ ಬರುತ್ತದೆ. ಸೊ ಗೆಳೆಯರೇ, ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಚೆಕ್ ಮಾಡಿ, ಜಮಾ ಆದರೆ ಆಗಿರಬಹುದು. 5ನೇ ಕಂತಿನ ಹಣವನ್ನು ಕೂಡ ಜಮಾವನ್ನು ಆಗಿದೆ ಮತ್ತು 6ನೇ ಕಂತಿನ ಹಣವನ್ನು ಕೂಡ ಎಲ್ಲರಿಗೂ ಜಮಾವನ್ನು ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಜಮಾವನ್ನು ಟೋಟಲ್ ಎಲ್ಲರಿಗೂ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಜಮಾವನ್ನು 6ನೇ ಕಂತಿನ ಹಣವನ್ನು ಜಮಾವನ್ನು ಆಗಿದೆ. ನೀವು ಕೂಡ ಒಂದು ಸಲ ನಿಮ್ಮ ಅಕೌಂಟನ್ನು ಕೂಡ ಚೆಕ್ ಮಾಡಿ, ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಕೊಳ್ಳಿ. ಜಮಾವನ್ನು 6ನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಆಗಿರುತ್ತದೆ. ಸೊ ಗೆಳೆಯರೇ, ಇಂದಿನ ಈ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹೀಗೆ ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಕಲಾವಿದರನ್ನು ಕೂಡ ಬೆಳೆಸಿ, ಯೂಟ್ಯೂಬರ್ಸ್ಗಳನ್ನು ಕೂಡ ಬೆಳೆಸಿ. ದಿನನಿತ್ಯ ವಿಡಿಯೋಗಳನ್ನು ನಾವು ಹಾಕ್ತಾ ಇರ್ತೇವೆ ಯೂಟ್ಯೂಬ್ನಲ್ಲಿಯೂ ಕೂಡ. ನೀವು ನಮ್ಮ ವಿಡಿಯೋಗಳಿಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೇ. ನಮಸ್ಕಾರ.